ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪ್ರತಿನಿತ್ಯವೂ ನಿಮಗೆ ಪ್ರಾರ್ಥಿಸಲು ಸಾಧ್ಯವಾಗುತ್ತಿರುವುದಕ್ಕಾಗಿ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಹೇಳಿಕೊಡಲು ಸಾಧ್ಯವಾಗುತ್ತಿರುವುದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಪ್ರತಿನಿತ್ಯವೂ ವಾಕ್ಯವನ್ನು ಅನೇಕ ಬಾರಿ ಆಲಿಸುವವರಿದ್ದಾರೆ. ಕಾರಣ ಅನೇಕ ಬಾರಿ ಆಲಿಸುವಾಗ ಆಗಿದೆ, ಇನ್ನು ಹೆಚ್ಚೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರುವುದು. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಪಾಲ್ಗೊಳ್ಳುವ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಇದು ದೇವರ ಶುಶ್ರೂಷೆಯಾಗಿದೆ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಪ್ರಾರ್ಥಿಸುವವನು ತಿಳಿಯಬೇಕಾದ ಒಂದು ಕಾರ್ಯವಿದೆ, ತಿಳುವಳಿಕೆ ಇದೆ, ಒಂದು ಸತ್ಯವಿದೆ. ಪ್ರಾರ್ಥಿಸುವ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸುವ ನಾವು ದೇವರಲ್ಲಿ ಆಶ್ರಯಿಸಿ ಪ್ರಾಮಾಣಿಕತೆಯಿಂದ ಪ್ರಾರ್ಥಿಸುವ ನಾವು ಗುರಿ ತಲುಪುವ ತನಕ, ವಿಜಯ ಹೊಂದುವ ತನಕ ನಮ್ಮನ್ನು ದೇವರು ಕೈ ಬಿಡುವುದಿಲ್ಲ, ಮರೆತು ಬಿಡುವುದಿಲ್ಲ. ಈ ಕಾರ್ಯವನ್ನು ನಾವು ಮರೆಯಬಾರದು. ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ವಿಮೋಚನ ಕಾಂಡ 2ನೇ ಅಧ್ಯಾಯ 23ನೇ ವಾಕ್ಯವನ್ನು ಆಲಿಸೋಣ. ಹೀಗೆ ಬಹಳ ದಿನಗಳು ಕಳೆದ ಮೇಲೆ ಈಜಿಪ್ಟ್ ದೇಶದ ಅರಸನು ಕಾಲವಾದನು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುರಿಸಿಬಿಟ್ಟು ಗೋಳಾಡುತ್ತಿದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ಪ್ರಿಯರೇ, ಎಲ್ಲರಿಗೂ ಈ ರೀತಿ ಪ್ರಾರ್ಥಿಸಲು ಸಾಧ್ಯವಿಲ್ಲ. ದೀನತೆ ಇರುವವನಿಗೆ, ದೇವರಲ್ಲಿ ಆಶ್ರಯಿಸುವವನಿಗೆ, ಪ್ರಾಮಾಣಿಕತೆಯಿಂದ ನಾನು ದೇವರನ್ನು ಆರಾಧಿಸುತ್ತೇನೆ ಎಂದು ವಿಶ್ವಾಸಿಸಿ ಇರುವವನಿಗೆ ಹೀಗೆ ಪ್ರಾರ್ಥಿಸಲು ಸಾಧ್ಯ. ನೀವು ಈಗ ವಾಕ್ಯವನ್ನು ಆಲಿಸಿಕೊಂಡು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ದೇವರ ಸನ್ನಿಧಿಗೆ ತಲುಪುತ್ತಿದೆ. ನಿಮ್ಮ ಕಣ್ಣೀರು ದೇವರ ಸನ್ನಿಧಿಗೆ ತಲುಪುತ್ತಿದೆ. ನಿಮ್ಮ ಪ್ರಾರ್ಥನೆ ಸ್ತುತಿಗಳಾಗಿ ಆಗುವ ಸಮಯವಿದು. ನಿಮ್ಮ ಅವಸ್ಥೆ ಬದಲಾವಣೆ ಬರುವ ಸಮಯವಿದು. ನಮಗೆ ವಿಮೋಚನೆ ಕಾಂಡ 14ನೇ ಅಧ್ಯಾಯ 20ನೇ ವಾಕ್ಯವನ್ನು ಆಲಿಸೋಣ. ಆ ಮೇಘಸ್ತಂಭವು ಈಜಿಪ್ಟವರ ಪಡೆಗೂ ಇಸ್ರಾಯೇಲರ ಪಡೆಗೂ ನಡುವೆ ಬಂದು ಈಜಿಪ್ಟಿನವರಿಗೆ ಕತ್ತಲೆಯನ್ನು ಉಂಟು ಮಾಡಿತು, ಇಸ್ರಾಯೇಲರಿಗೆ ರಾತ್ರಿಯನ್ನು ಬೆಳಕಾಗಿಸಿತು. ಈ ಕಾರಣ ಆ ರಾತ್ರಿಯೆಲ್ಲ ಒಂದು ಪಡೆಯವರು ಇನ್ನೊಂದು ಪಡೆಯವರ ಬಳಿಗೆ ಬರಲಾಗಲಿಲ್ಲ. ಪ್ರಿಯರೇ, ಅವರು ಕೆಂಪು ಸಮುದ್ರ ದಾಟುವವರೆಗೂ ದೇವರು ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ, ಅನುಗ್ರಹವಾಗಿ ಜೊತೆಯಲ್ಲೇ ನಿಂತರು. ಪ್ರಾರ್ಥಿಸುವ ನಾವು ರಕ್ಷಣೆ ಹೊಂದುವ ತನಕ ದೇವರು ನಮ್ಮ ಜೀವನದಲ್ಲಿ ನಮ್ಮ ಜೊತೆಯಲ್ಲೇ ಇರುತ್ತಾರೆ. ಅದನ್ನು ನಾವು ಮರೆಯಬಾರದು. ನಮ್ಮ ಸಮಸ್ಯೆಗಳು ನಮ್ಮನ್ನು ಬಿಟ್ಟು ಹೋಗುವ ತನಕ, ನಮ್ಮ ಸಾಲದ ಬಾಧೆ ನಮ್ಮಿಂದ ದೂರವಾಗುವ ತನಕ, ನಾವು ರಕ್ಷಣೆ ಹೊಂದುವ ತನಕ, ನಮ್ಮ ಸಮಸ್ಯೆಗಳು ಸರಿಯಾಗುವ ತನಕ, ನಮ್ಮ ರೋಗಗಳು ವಾಸಿಯಾಗಿ ಸೌಖ್ಯ ಹೊಂದುವ ತನಕ, ನಮ್ಮ ಆತ್ಮ ಸ್ವರ್ಗ ತಲುಪುವ ತನಕ ದೇವರು ನಮ್ಮ ಜೊತೆ ನಿಲ್ಲುತ್ತಾರೆ. ಅರ್ಧ ದಾರಿಗೆ ಬಿಟ್ಟು ಹೋಗುವನಲ್ಲ ದೇವರು. ನಮ್ಮ ಜೊತೆಗಿರುವವರು ಅರ್ಧ ದಾರಿಯಲ್ಲಿ ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ಆದರೆ ಪ್ರಾರ್ಥಿಸುವ, ವಾಕ್ಯ ಆಲಿಸುವ, ದೇವರಲ್ಲಿ ಆಶ್ರಯಿಸುವ ನಾವು ರಕ್ಷಣೆ ಹೊಂದುವ ತನಕ ದೇವರು ನಮ್ಮ ಜೊತೆಯಲ್ಲೇ ನಿಲ್ಲುತ್ತಾರೆ. ಹಲ್ಲೆಲೂಯಾ! ಆ ದೇವರಾಗಿದ್ದಾರೆ ಇಂದು ಜೀವಿಸುವ ನಮ್ಮ ಯೇಸು ಸ್ವಾಮಿ. ಪ್ರಾರ್ಥಿಸುವ ನಿನ್ನ ಎದುರು ಒಂದು ದೋಷವೂ ಬರುವುದಿಲ್ಲ, ಒಂದು ಕಿಡುಕೂ ಬರುವುದಿಲ್ಲ. ನಿನ್ನ ಗುಡಾರದ ಬಳಿ ಒಂದು ಹಾನಿಯೂ ಸಂಭವಿಸುವುದಿಲ್ಲ. ಕಾರಣ ನೀನು ರಕ್ಷಣೆ ಹೊಂದುವ ತನಕ ದೇವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಆಮೇನ್. ನಾಳೆಗಳಲ್ಲಿ ನಾವು ಒಂದು ಸಾಕ್ಷಿಯಾಗುತ್ತೇವೆ. ನಮ್ಮ ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಎಂಬ ವಿಶ್ವಾಸದಲ್ಲಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.